ಬೆಳಗಾವಿ ಕ್ಷೇತ್ರದಿಂದ ತಮ್ಮನ್ನ ಕೇಂದ್ರಕ್ಕೆ ಕಳಿಸೋ ಚಿಂತನೆ ನಡೆಸಲಾಗ್ತಿದೆ. ಆ ಮೂಲಕ ರಾಜ್ಯದಿಂದ ತಮ್ಮ ರಾಜಕೀಯ ಭವಿಷ್ಯವನ್ನು ದೂರ ಇಡಲಾಗ್ತಿದೆ. ಇಲ್ಲ, ಆ ರೀತಿಯಲ್ಲಿ ಚರ್ಚೆ ನಮ್ಗೆ ಯಾರು ಚರ್ಚೆ ಮಾಡಿಲ್ಲ, ಅಥವಾ ನಮ್ಗೆ ಯಾರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಕೂಡ ಯಾರು ಚರ್ಚೆ ಮಾಡಿಲ್ಲ, ಸೂಚನೆ ಕೊಟ್ಟಿಲ್ಲ. ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅನಾವಶ್ಯಕ ಅಂತ ನನ್ನ ಭಾವನೆ. ಮಾಡ್ತಾಯಿದ್ದು ತಯಾರಿ, ಎಲ್ಲ ರೀತಿಯ ತಯಾರಿ ಮಾಡ್ತಾಯಿದ್ವಿ. ಈಗಾಗಲೇ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನು ಎಲ್ಲ ಕಡೆ ತಯಾರು ಮಾಡಿದ್ದೀವಿ. ಈ ತಿಂಗಳೊಳಗೆ ಅಧ್ಯಕ್ಷ ಕೊಡಬೇಕಾಗಿದೆ. ಎಲ್ಲ ಕಡೆ ಕೊಡ್ತಾಯಿದ್ರೆ ನಾವು ಕೂಡ ಕೊಡ್ತೀವಿ. ನಮ್ಮ ಜಿಲ್ಲೆಯದು ನನಗೆ ವಹಿಸಿದಂಥ ಬಿಜಾಪುರ ಅದನ್ನು ಕೂಡ ಕೊಡ್ತಾಯಿದ್ದೀವಿ 2-3 ದಿವಸ. ಟೋಲ್ ನಾಕಾಗಳ ಬಗ್ಗೆ ಹೆಂಗಿದೆ ರೂಲ್ಸ್ ಅಂತ? ಅಂತರ ಇಂತಿಷ್ಟು ಕಿಲೋಮೀಟರ್ಗೆ ಅಂತಂದು ಏನೋ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿತ್ತು, 40 ಕಿಲೋಮೀಟರ್ ಅಂತರ. ಬಟ್ ಗದಗ ಜಿಲ್ಲೆಯಲ್ಲಿ ಬಹಳಷ್ಟು ಸಮೀಪ ಟೋಲ್ ಈಗ ಇಲ್ಲ, ಅದನ್ನು ಕೇಂದ್ರ ಸರ್ಕಾರದ ಮಾನದಂಡ ಮೇಲೆ ಅದು ಮಾಡಿದ್ದಾರೆ. ಸೊ ಅದನ್ನು ಬಿಟ್ಟು ಮಾಡಲಿಕ್ಕಂತ ಅವಕಾಶ ಇಲ್ಲ. ಸೊ ಯಾವುದೇ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಒಂದು ಆದೇಶ ಅವ್ರ ಮಾನದಂಡ ಮೇಲೆ ಮಾಡಲಿಕ್ಕಾಗುತ್ತೆ, ಆ ಪ್ರಕಾರ ಮಾಡಿದ್ದೀವಿ. ಅಂದರೆ ಈ ಗದಗ ಟು ಮುಂಡರಿಗಿಂದ ಹರಪನಹಳ್ಳಿ ಹೋಗಬೇಕಾದ್ರೆ ಇಲ್ಲೇ 2 ಟೋಲ್ 40 ಕಿಲೋಮೀಟರ್ ಅಂತರದಲ್ಲೇ ಜನರಿಂದ ಒಂದು ರೀತಿ ಏನಿದೆ ಸುಲಿಗೆ ಆಗ್ತಾ ಇದೆ ಅಂತ ನೋಡೋಣ. ನಮ್ಮ ಪ್ರಕಾರ ನಾವು ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ನಮ್ಮವರು ಅದು ನಾರ್ಮ್ ಪ್ರಕಾರ ಇದೆ ಅಂತ ಹೇಳಿದ್ದಾರೆ. ಆದರೂ ನೀವು ಹೇಳ್ತಾ ಇನ್ನೊಂದು ಸಾರಿ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟ್ರಿಗೆ ಗೈಡ್ಲೈನ್ಸ್ ಇದೆ ಅಥವಾ ರಿಲ್ಯಾಕ್ಸೇಷನ್ ಏನಾರ ಇದೆಯಾ ಚೆಕ್ ಮಾಡ್ತೀವಿ. ಅದನ್ನು ಬೇಕು. ಅಲ್ಪಸಂಖ್ಯಾತರಿಗೆ ಜಾಸ್ತಿ ಕಾಣಿಕೆಯನ್ನು ಕೊಡ್ತಾ ಇದೆ ಅನ್ನೋದು ಯಾರು